ನಂತರ ಈ ತರ ಬಟ್ಟೆಯಿಂದ ಸುತ್ತಿ ಗಟ್ಟಿಯಾಗಿ ಕಟ್ಟಬೇಕು. ನಂತರ ಅರ್ಧ ಗಂಟೆ ಹಾಗೆ ಬಿಡಬೇಕು. ಇದು ಖಂಡಿತವಾಗಿಯೂ 100% ವರ್ಕ್ ಆಗುತ್ತೆ. ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಧನ್ರಾಜ್ ಪೂಜಾರಿ ಲಾಗ್ಸ್ ಚಾನಲ್ಗೆ. ಇತ್ತೀಚಿನ ದಿನಗಳಲ್ಲಿ ಗಂಟು ನೋವು, ಕೈಕಾಲು ನೋವು, ಸೊಂಟ ನೋವು ಮುಂತಾದ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿದೆ. ಇಂತಹ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸಿಕೊಂಡಾಗ ನಾವು ಮೊದಲಿಗೆ ಮಾಡುವಂತಹ ಕೆಲಸ ಏನಂತ ಹೇಳಿದ್ರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದು. ಈ ತರ ನಾವು ಪದೇ ಪದೇ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದಾಗಿ ತುಂಬಾನೇ ದೇಹಕ್ಕೆ ಸೈಡ್ ಎಫೆಕ್ಟ್ಸ್ ಗಳಿದೆ. ಇಂತಹ ಸಮಸ್ಯೆಗಳಿಗೆ ನಾವು ಮನೆಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬಹುದು, ಅದು ಯಾವುದೇ ಖರ್ಚಿಲ್ಲದೆ ಹೇಗೆ ನಾವು ಪರಿಹಾರವನ್ನ ಈ ಸಮಸ್ಯೆಗಳಿಗೆ ಕಂಡುಕೊಳ್ಬಹುದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದೀನಿ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಈ ವಿಡಿಯೋದಿಂದಾಗಿ ನಿಮಗೂ ಖಂಡಿತವಾಗ್ಲೂ ಉಪಯೋಗ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ದಯವಿಟ್ಟು ಕೊನೆಯವರೆಗೂ ಈ ವಿಡಿಯೋನ ನೋಡಿ. ನೀವೆಲ್ಲರೂ ಈ ಗಿಡವನ್ನ ನೋಡಿರಬಹುದು. ಇದನ್ನ ಎಕ್ಕದ ಗಿಡ ಎಂದು ಕರೀತಾರೆ. ಈ ಗಿಡದ ಎಲೆಗಳನ್ನು ಕೊಯ್ದು ಚೆನ್ನಾಗಿ ತೊಳೆಯಬೇಕು. ಸುಮಾರು 10 ಎಲೆಗಳನ್ನ ಈ ರೀತಿಯಾಗಿ ತೊಳ್ಕೊಂಡು ಇಟ್ಕೊಳ್ಬೇಕು. ನಂತರ ತೊಳೆದ ಎಲೆಗಳನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಬೇಕು. ಚೆನ್ನಾಗಿ ಒರೆಸಿದ ನಂತರ ತೆಂಗಿನ ಎಣ್ಣೆಯನ್ನು ಈ ತರ ಎಲೆಯ ಮೇಲೆ ಚೆನ್ನಾಗಿ ಸವರಬೇಕು. ಸವರಿದ ಎಲೆಗಳನ್ನ ಬೆಂಕಿ ಕೆಂಡದಲ್ಲಿ ಹದವಾಗಿ ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡಿಕೊಂಡಂತಹ ಎಲೆಗಳನ್ನ ನೋವಿರುವ ಜಾಗದ ಮೇಲೆ ಇಡಬೇಕು. ಬಿಸಿ ಮಾಡಿಕೊಂಡಂತಹ ಎಲೆಗಳನ್ನ ನೋವಿರುವ ಜಾಗದ ಮೇಲೆ ಈ ರೀತಿಯಾಗಿ ಇಡಬೇಕು. ನಂತರ ಈ ತರ ಬಟ್ಟೆಯಿಂದ ಸುತ್ತಿ ಗಟ್ಟಿಯಾಗಿ ಕಟ್ಟಬೇಕು. ನಂತರ ಅರ್ಧ ಗಂಟೆ ಹಾಗೆ ಬಿಡಬೇಕು. ಇದು ಖಂಡಿತವಾಗಿಯೂ 100% ವರ್ಕ್ ಆಗುತ್ತೆ. ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡ್ತಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.